ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚೈತ್ರ ಬ್ಲಾಗ್ಸ್. ಇವತ್ತಿನ ಬ್ಲಾಗ್ ಏನಂದರೆ ಮತ್ತೆ ಮೀನಾ ಬಜಾರಿಗೆ ಬಂದಿದ್ವಿ. ಯಾಕೆಂದರೆ ನನ್ನ ಫ್ರೆಂಡು ಮತ್ತು ನನ್ನ ತಂಗಿ ಎಲ್ಲ ಬಟ್ಟೆ ತೊಗೋಬೇಕಾಗಿತ್ತು. ಅಂಬ್ರೆಲಾ ಟಾಪ್ಗೆ ಅಂದ್ಬಿಟ್ಟು ಪ್ಲೈನ್ ಬರುತ್ತಲ್ಲ ಬಟ್ಟೆ, ಆ ಥರ ತೊಗೊಳಕ್ಕೆ ಬಂದಿದ್ವಿ ಶಿಫಾನ್ ಬಟ್ಟೆಲಿ. ಅದಕ್ಕೆ ಮತ್ತು ನಿಮಗೆ ಇನ್ನೊಂದು ಎರಡು ಪ್ಲೇಸ್ ತೋರಿಸಿರಲಿಲ್ಲ ಮೀನಾ ಬಜಾರ್ಗೆ ಹೋದಾಗ. ಜಸ್ಟು ನಮಗೆ ಆ ಝಮ್ ಅಂಗಡಿ ಮಾತ್ರ ತೋರಿಸಿರೋ ಅಂಥದ್ದು ನಾವು ಹೋದ ವಿಡಿಯೋದಲ್ಲಿ. ಈಗ ಹೊಸ್ದಾಗಿ ನೋಡ್ತಿರೋವ್ರಿಗೂ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಈ ಮೂರು ಅಂಗಡಿನೂ ಒಟ್ಟಿಗೆ ತೋರಿಸ್ತೀನಿ ಇದೊಂದೇ ವಿಡಿಯೋದಲ್ಲಿ. ಪ್ಲೀಸ್ ಲಾಸ್ಟ್ವರೆಗೂ ನೋಡಿ, ಕೊನೆವರೆಗೂ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ, ಈಗ ಅದ್ರ ಎದುರುಗಡೆನೇ ಇಲ್ಲಿ ಬಳೆ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ತೊಗೋತಾ ಇದ್ದೆ. ನಿಮ್ಗೆ ಫಸ್ಟ್ ತೋರಿಸಿದ್ನಲ್ಲ ಅದು ತೊಗೊಂಡೆ. ಮುತ್ತಲ್ಲಿ ಬರುತ್ತೆ ಅವು, ಅದು ಏನೋ ಗಾಜನ ಬಳೆಗೆ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ತೊಗೊಂಡೆ. 100 ರುಪೀಸ್, ಅದು ಯಾವ್ದು ತೊಗೊಂಡ್ರು 100 ಇರೋದು. ಆಮೇಲೆ ಬಂದ್ವಿ ಒಳಗಡೆ. ಈಗ ಹೊಸ್ದಾಗಿ ನೋಡ್ತಿರೋರು ಈಗ ಹಳೆ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇದು 3 ಫ್ಲೋರ್ ಇದೆ ಬಟ್ಟೆ ಅಂಗಡಿ. ತುಂಬಾ ಚೆನ್ನಾಗಿದೆ. ಲೈನಿಂಗ್ ಆಗಿರ್ಬೋದು, ಶಿಫಾನ್ ಬಟ್ಟೆ ಆಗಿರ್ಬೋದು, ಕಲಂಕಾರಿ ಬಟ್ಟೆ ಆಗಿರ್ಬೋದು, ಮತ್ತು ಈ ಕಾಟನ್ ಬಟ್ಟೆ ಆಗಿರ್ಬೋದು, ಪ್ರತಿಯೊಂದು ಒಂದೇ ಅಂಗಡಿಲಿ ಸಿಗುತ್ತೆ. ಆಮೇಲೆ ದುಪ್ಪಟ್ಟಗಳು ಸಿಗುತ್ತೆ. ಇದು ಬರೀ ಜಸ್ಟ್ ನಾವು ಕೆಳಗಡೆ ಮಾತ್ರ ನಾನು ವೀಡಿಯೋ ಮಾಡಿಕೊಂಡೆ ಅಷ್ಟೇನೆ. ಈಗ ಯಾವ್ದು ಹೊಸ್ದಾಗಿ ಬಂದಿದೆ ಇದೆಲ್ಲ ನೋಡಿ, ಹೊಸ್ದಾಗಿ ಬಂದಿದೆ. ಇದೆಲ್ಲ ಕಾಟನ್ನು ಮತ್ತು ನೆಟ್ಟೆಡ್ ಬಟ್ಟೆ, ಮತ್ತು ಇದೆಲ್ಲ ಹೊಸ್ದಾಗಿ ಬಂದಿರೋದು. ಇದೆಲ್ಲ ನೆಟ್ಟೆಡ್ ಕ್ಲಾತು, ಇದೆಲ್ಲ ಹೊರಗೆ ಬಟ್ಟೆ. ಇದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಆಫ್ ವೈಟಲ್ಲಿ ಇದೆಯಲ್ಲ, ಅದು ತುಂಬಾ ಚೆನ್ನಾಗಿತ್ತು. ಅದಕ್ಕೆ ನಿಮಗೆ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಮತ್ತು ತುಂಬಾ ಕಲೆಕ್ಷನ್ನು ಇವತ್ತು ಬೇರೆ ಬೇರೆ ಬಂದಿತ್ತು, ತುಂಬಾ ಚೆನ್ನಾಗಿತ್ತು. ಇದೆಲ್ಲ ಏನೋ 300 ಏನೋ ಹೇಳಿದ್ರು. ಮತ್ತು ನಾನು ಇವತ್ತೇನು ಶಾಪಿಂಗ್ ಮಾಡಬಾರ್ದು ಅಂತಲೇ ಡಿಸೈಡ್ ಮಾಡ್ಕೊಂಡಿದ್ದೆ. ಆದರೂ ನನಗೆ ಅಂಬ್ರೆಲಾ ಇತ್ತೀಚೆಗೆ ತುಂಬಾ ಇಷ್ಟ ಆಗ್ತಿದೆ, ಅಂಬ್ರೆಲಾ ಟಾಪು. ಅದಕ್ಕೆ ಅದೊಂದು ಬ್ಲೂ ಕಲರಲ್ಲಿ ತೊಗೊಂಡೆ. ಹೋದ ವಿಡಿಯೋದಲ್ಲಿ ನಿಮ್ಗೆ ತೋರಿಸಿದ್ದೆ, ಅದು ನಾರ್ಮಲ್ ಟಾಪ್ಗೆ ತೊಗೊಂಡಿದ್ದೆ. ಈ ಸಲ ಅಂಬ್ರೆಲಾ ಟಾಪ್ಗೆ ಒಂದು ತೊಗೊಂಡೆ ಅಷ್ಟೇ, ನೀನೇನು ತೊಗೊಳ್ಳಿಲ್ಲ. ನನ್ನ ಫ್ರೆಂಡ್ ತೊಗೊಂಡ್ಳು ಮತ್ತು ನನ್ನ ತಂಗಿ ತೊಗೊಂಡ್ಳು. ಇದು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಇದು 275 ರೂಪಾಯಿ. ಒಂದು 5 ಕಲರ್ ಏನೋ ಇತ್ತು. ಇದು ಪಿಂಕು, ರಾಣಿ ಪಿಂಕ್ ಬರುತ್ತೆ, ಮತ್ತು ಅದೊಂದು ಬ್ಲೂ, ಪರ್ಪಲ್ ಈ ಥರ ಎಲ್ಲ ಇತ್ತು. ತುಂಬಾ ಚೆನ್ನಾಗಿತ್ತು. ಇದು ಯಾರೋ ಸೀರೆಗೆ ಅಂತ ತೊಗೊಳ್ತಾಯಿದ್ರು, ಅದಕ್ಕೆ ಕಲಂಕಾರಿ ಬ್ಲೌಸ್ ಹುಡುಕ್ತಾಯಿದ್ರು. ಜಸ್ಟ್ ಒಂದು ವೀಡಿಯೋ ಮಾಡಿಕೊಂಡೆ ಅಷ್ಟೇ, ಬಟ್ಟೆ ಹೇಗಿದೆ ಅಂತ ಅಂದ್ಬಿಟ್ಟು. ಮತ್ತು ನನ್ನ ಫ್ರೆಂಡ್ ಹೇಳಿದ್ನಲ್ಲ, ಇದೆಲ್ಲ ಲಾಂಗ್ ಅಂಬ್ರೆಲಾ ಟಾಪ್ಗೆ ತೊಗೊಂಡಿರೋ ಅಂಥದ್ದು. ಇದು ದುಪ್ಪಟ್ಟ ಬಂದು 500 ರುಪೀಸು. ತುಂಬಾ ಚೆನ್ನಾಗಿತ್ತು, ಗ್ರ್ಯಾಂಡಾಗಿತ್ತು. ಒಂದೇ ಸಾಕು, ದುಪ್ಪಟ್ಟಾಗೇ 500 ಕೊಡಬೇಕಲ್ಲ ಅಂದ್ಬಿಟ್ಟು ಒಂದೇ ಒಂದು ತೊಗೊಂಡ್ಳು. ಇವೆರಡಕ್ಕೆ ತೊಗೊಳ್ಳಿಲ್ಲ, ಇನ್ಯಾವುದೂ ಅಷ್ಟು ಇಷ್ಟ ಆಗಲಿಲ್ಲ ಅಂತ ಅಂದ್ಬಿಟ್ಟು ಅದ್ರ ಆಪೋಸಿಟ್ ಇನ್ನೊಂದು ಅಂಗಡಿ ಇದೆ, ಅಲ್ಲಿಗೆ ಬಂದ್ವಿ. ಅಲ್ಲಿ ಝಮ್ ಅಂಗಡಿ ಇದೆಯಲ್ಲ, ಅದ್ರ ಎದುರುಗಡೆನೇ ಒಂದು ಅಂಗಡಿ ಇದೆ ಚಿಕ್ಕದು. ಇದು ಮೆಟ್ಲು ಹತ್ಕೊಂಡು ಹೋಗಬೇಕು. ಇಲ್ಲಿಗೆ ಬಂದು ಒಂದು ವರ್ಷನೇ ಆಗಿತ್ತು ಈ ಅಂಗಡಿಗೆ ಬಂದು. ಎಲ್ಲ ಅಲ್ಲೇ ತೊಗೊಂಡು ಹೋಗ್ತಾ ಇದ್ವಿ. ದುಪ್ಪಟ್ಟಗೆ ಅಂತ ಅಂದ್ಬಿಟ್ಟು ಇನ್ನೆರಡು ಟಾಪ್ಗಳಿತ್ತಲ್ಲ, ಮತ್ತು ಇನ್ನೊಂದು ಸತಿ ಬರೋಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ಇಲ್ಲೊಂದು ಸಲ ಹೋಗೋದಾ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ಇದು 1,500 ರೂಪಾಯಿ ಅಂತೆ. ಈ ಸ್ಟಿಚಿಂಗ್ ಮಾಡಿ ಇಟ್ಟಿದ್ದಾರಲ್ಲ, ಬರೀ ಸ್ಟಿಚಿಂಗ್ ಚಾರ್ಜಸ್ಸೇ. ಇಲ್ಲಿ ಕಲಂಕಾರಿದು ಈ ಥರ ಗೌನ್ ಥರ ಹೊಲಿಸಿದ್ರೆ ಅದು 1,500. ಈಗ ನಿಮಗೆ ತೋರಿಸ್ತಾರೆ, ಇದು ಗ್ಲಾಸು ಹಿಂದ್ಗಡೆ ಬಟ್ಟೆ ಇಟ್ಬಿಟ್ಟು ತೋರಿಸ್ತಾರೆ ಯಾವ ಥರ ಕಾಣುತ್ತೆ ಸ್ಟಿಚಿಂಗ್ ಆದಮೇಲೆ ಅಂತ ಅಂದ್ಬಿಟ್ಟು. ಅದ್ರ ಹಿಂದ್ಗಡೆ ಇತ್ತಲ್ಲ, ಅದು 1,200 ರೂಪಾಯಿ. ಲಂಗ ಬ್ಲೌಸ್ ಥರ ಇತ್ತಲ್ಲ, ಅದು ಸ್ಟಿಚಿಂಗ್ ಮಾಡಿಸ್ಕೊಳ್ಳೋಕ್ಕೆ. ನಾವು ಯಾವಾಗಲೂ ಇಲ್ಲಿ ಸ್ಟಿಚಿಂಗ್ ಮಾಡಿಸ್ಕೊಳ್ಳೋದಿಲ್ಲ, ಯಾಕೆಂದರೆ ಪ್ರೈಸು ಜಾಸ್ತಿ ಇರುತ್ತೆ. ನಮ್ಗೆ ಹಂಗೆ ಅನಿಸುತ್ತೆ, ಪ್ರೈಸ್ ಜಾಸ್ತಿ ಇರುತ್ತೆ ಅಂತ ಅಂದ್ಬಿಟ್ಟು ನಾವು ಇಲ್ಲೇ ಅಕ್ಕಪಕ್ಕನೇ ಹೊಲಿಸ್ಕೊಳ್ತೀವಿ. ಒಂದು ಸ್ವಲ್ಪ ಕಮ್ಮಿ ಪ್ರೈಸ್ಗೆ ಸಿಗುತ್ತೆ ಅಂತ ಅಂದ್ಬಿಟ್ಟು. ಇದೆಲ್ಲ ಅಲ್ಲಿ ಅಂಗಡಿ ನೋಡಿದ್ರೆ ಇಲ್ಲಿ ಕಮ್ಮಿ ಕ್ವಾಂಟಿಟಿ ಇದೆ ಬಟ್ಟೆಗಳು. ಅಲ್ಲಿ 3 ಫ್ಲೋರ್ ಇದೆ, ತುಂಬಾ ಕಲೆಕ್ಷನ್ ಇದೆ. ಇಲ್ಲಿ ನೋಡ್ತಾ ಇರ್ಬೋದು, ಕಲಂಕಾರಿದು ಇಷ್ಟೇ ಕ್ವಾಂಟಿಟಿ ಇರೋದು, ಇಲ್ಲಿ ಜೋಡಿಸಿದ್ರಲ್ಲ ಅಷ್ಟೇ ಇರೋದು. ಅಲ್ಲಿ ಜಾಸ್ತಿ ನೋಡಿರ್ತೀವಲ್ಲ, ಇಲ್ಲಿ ಕಮ್ಮಿ ಅನಿಸುತ್ತೆ ನಮಗೆ. ಮತ್ತು ಲೈನಿಂಗು ಅಷ್ಟೇ ಎಲ್ಲ ಇಲ್ಲೇ ಸಿಗುತ್ತೆ. ಇದ್ರ ಆಪೋಸಿಟೇ. ನಾವು ದುಪ್ಪಟ್ಟಗಳು ಯಾವುದು ಸಿಗಲಿಲ್ಲ, ನಮಗೆ ಇಷ್ಟ ಆಗಿರೋ ಥರ ಇರಲಿಲ್ಲ. ಈ ಕಡೆ ಬಂದರೆ ಅಲ್ಲಿ ರೆಡಿಮೇಡ್ ಬ್ಲೌಸ್ ಇರೋದಿಲ್ಲ, ಇಲ್ಲಿ ರೆಡಿಮೇಡ್ ಬ್ಲೌಸ್ ಇಟ್ಟಿದ್ರು. ಎಲ್ಲ ಕಲಂಕಾರಿ ಡಿಸೈನು ಮತ್ತು ಮಾಮೂಲಿ ಪ್ಲೈನ್ದು, ಮತ್ತು ಸ್ಲೀವ್ಲೆಸ್ ಬ್ಲೌಸು ಆ ಥರ ಎಲ್ಲ ಇಟ್ಟಿದ್ರು. ಕಲರ್ ಆಪ್ಷನ್ನು ಇತ್ತು, ಮತ್ತು ಕ್ವಾಂಟಿಟಿನೂ ಒಂದು ಸ್ವಲ್ಪ ಜಾಸ್ತಿನೇ ಇತ್ತು. ಚೆನ್ನಾಗಿತ್ತು. ನಾವು ಜಸ್ಟ್ ನೋಡಿದ್ವಿ ಅಷ್ಟೇ. ಇದು ಏನು ತೊಗೊಂಡ್ರೆ ಪ್ರಾಬ್ಲಮ್ಮು ಅಂದರೆ
ಮತ್ತು ಸ್ಟಿಚಿಂಗ್ ಏನು ಯಾವ ಸೈಜ್ ಬೇಕು ಆ ಸೈಜ್ ಮಾಡಿಸ್ಕೊಬೇಕು ಅಷ್ಟೇ. ನಾನು ಆಲ್ರೆಡಿ ಮೀಶೋದಲ್ಲಿ ಒಂದು ಬ್ಲ್ಯಾಕ್ ಕಲರು ತೊಗೊಂಡಿದ್ದೀನಿ, ಮತ್ತು ಅಲ್ಲಿ ಆಫ್ ವೈಟಲ್ಲೂ ತೊಗೊಂಡಿದ್ನಲ್ಲ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಯಾವುದೂ ತೊಗೊಳ್ಳಿಲ್ಲ. ಜಸ್ಟು ಆ ದುಪ್ಪಟ್ಟಗೋಸ್ಕರ ಈ ಅಂಗಡೀಲಿ ಬಂದಿದ್ದು, ಆದರೆ ಅದು ಸಿಗಲಿಲ್ಲ. ಅದಕ್ಕೆ ಏನು ಮಾಡಿದ್ವಿ, ಜಸ್ಟ್ ಒಂದು ವೀಡಿಯೋ ಏನಾದರೂ ನಿಮಗೂ ಇಷ್ಟ ಆದರೆ ತಗೊಳ್ಳಿ ಅಂತ ಅಂದ್ಬಿಟ್ಟು ಒಂದು ವೀಡಿಯೋ ಮಾಡಿಕೊಂಡೆ ಅಷ್ಟೇ ಫ್ರೆಂಡ್ಸ್. ನೋಡ್ತಾ ಇರ್ಬೋದು, ಇದೆಲ್ಲ ಲೈನಿಂಗ್ ಕಲೆಕ್ಷನ್ ಪಕ್ಕದಲ್ಲೇ ಇದೆ. ಲೈನಿಂಗ್ ಕಲೆಕ್ಷನ್ ಇದೆಲ್ಲ ಏನೋ ಸಾಫ್ಟಾಗಿ ತುಂಬಾ ಚೆನ್ನಾಗಿತ್ತು. 50 ರುಪೀಸು ಮೀಟರು. ಮಾಮೂಲಿ ಅಂಗಡಿಗಳೆಲ್ಲ ಹೋದರೆ ನಿಮಗೆ 30-35ಗೆಲ್ಲ ಸಿಗುತ್ತೆ, ಆದರೆ ಇಷ್ಟು ಕ್ವಾಲಿಟಿ ಇರಲ್ಲ. ಸಾಫ್ಟ್ ಇದೆ, ತುಂಬಾ ಚೆನ್ನಾಗಿತ್ತು. ಇಲ್ಲಿ ಒಂದು ತೋರಿಸ್ತಾ ಇದ್ದಾರೆ ನೋಡಿ, ಈ ಥರ ಬರುತ್ತೆ ಕಲಂಕಾರಿ ಡಿಸೈನು. ಇದೆಷ್ಟು ಅಂತ ನಾನು ಕೇಳಲಿಲ್ಲ ಒಟ್ಟಲ್ಲಿ. ನಾನು ಇಲ್ಲೇ ಆಲ್ರೆಡಿ ತೊಗೊಂಡಿದ್ನಲ್ಲ ಅಂದ್ಬಿಟ್ಟು. ಮತ್ತು ಅದೇ ರೋಡಲ್ಲಿ ನೋಡಿ ಝಮ್ ಅಂಗಡಿ ಇದೆಯಲ್ಲ, ಅದರ ಎದುರುಗಡೆನೇ ಒಂದು ರೋಡ್ ಸಿಗುತ್ತೆ. ಅಲ್ಲಿಗೆ ಏನೋ ದುಪ್ಪಟ್ಟಗೋಸ್ಕರ ಏನೋ ಲೇಸ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಅಲ್ಲಿ ಹೋಗ್ತಾ ಇರೋಂಥದ್ದು. ಆವಾಗ ನಾನು ಕುಚ್ಚು ಮತ್ತು ಎಂಬ್ರಾಯ್ಡ್ರಿ ಮಾಡಬೇಕಾದ್ರೆಲ್ಲ ಈ ಅಂಗಡಿಗೆ ಬರ್ತಾಯಿದ್ದೆ. ಇಲ್ಲಿ ಸಾಗರ್ ಅಂಗಡಿ ಐತೆ, ಅಲ್ಲಿ ಪ್ರತಿಯೊಂದು ಮಣಿ, ಸ್ಟೋನು, ನಿಮ್ಗೆ ಯಾವುದೆಲ್ಲ ಬೇಕು ಈ ಏನೋ ವರ್ಕ್ ಮಾಡೋಕ್ಕೆ ಮತ್ತು ಕುಚ್ಚು ಕಟ್ಟೋಕ್ಕೆ, ಮತ್ತು ತುಂಬಾ ವೆರೈಟಿ ಇದೆ, ತುಂಬಾ ಕಲೆಕ್ಷನ್ ಇದೆ. ಈ ಏರಿಯಾದಲ್ಲಿ ಇದೇ ದೊಡ್ಡ ಅಂಗಡಿ ಅಂತಲೇ ಹೇಳ್ಬೋದು. ನಾನು ಮೈಸೂರಲ್ಲಿ ಇದೇ ಫೇಮಸ್ಸು, ಮತ್ತು ಇದೇ ದೊಡ್ಡ ಅಂಗಡಿ. ಎಲ್ಲ ಥರನೂ ಸಿಗುತ್ತೆ ನಿಮಗೆ ತೋರಿಸ್ತೀನಿ ಒಳಗಡೆನೂ ಹೋಗಿ. ನಿಮಗೆ ಇದು ಫಸ್ಟ್ ನಾವು ಏನು ತುಂಬ ಒಂದು 8-9 ವರ್ಷದ ಹಿಂದೆ ಈ ಥರ ಇರಲಿಲ್ಲ, ಚಿಕ್ಕ ಅಂಗಡಿ ಇದ್ದಿದ್ದು. ಇದು 3 ಫ್ಲೋರ್ ಮಾಡಿದ್ದಾರೆ ಈಗ. ತುಂಬಾ ದೊಡ್ಡ ಅಂಗಡಿ ಅಂತಲೇ ಹೇಳ್ಬೋದು. ತುಂಬಾ ಕಲೆಕ್ಷನ್ ಮಣಿಗಳು ಸಿಗುತ್ತೆ. ಆಮೇಲೆ ನಿಮ್ಮದು ಇವ್ರದ್ದೇ ಅಂಗಡಿ ಹಿಂದ್ಗಡೆ ಇನ್ನೊಂದಿದೆ. ಈಗ ಟೈಲರಿಂಗ್ಗೆ ಏನೇನು ಬೇಕು, ದಾರ ಮತ್ತು ಎಕ್ಸ್ಟ್ರಾ ಏನೇನೋ ಇರುತ್ತಲ್ಲ, ಸ್ಕೇಲು, ಕತ್ರಿ ಎಲ್ಲ ಇನ್ನೊಂದು ಅಂಗಡಿ ಮಾಡಿದ್ದಾರೆ. ಇದ್ರಲ್ಲಿ ಸಿಗೋದಿಲ್ಲ. ಅವರೇ ಕರ್ಕೊಂಡು ಹೋಗ್ತಾರೆ. ಏನಾದರೂ ಆ ಥರ ಐಟಮ್ ಬೇಕು, ಸೂಜಿ ಆ ಥರ ಬೇಕು ಅಂದರೆ ಈ ಹಿಂದ್ಗಡೆ ಇನ್ನೊಂದು ರೋಡ್ ಇದೆ. ಹಿಂಗೆ ಸ್ಟ್ರೈಟ್ ಹೋಗಿ ಬಲಗಡೆ ಕಟ್ಟು ಹೊಡೆದ್ರೆ ಅಲ್ಲಿ ಮುಂದೆ ಸಿಗುತ್ತೆ. ನಿಮಗೆ ಗೊತ್ತಾಗಿಲ್ಲ ಅಂದರೆ ಅವರೇ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಸಿಗುತ್ತೆ. ಇಲ್ಲಿ ಜಸ್ಟ್ ನಿಮಗೆ ಕುಚ್ಚು ಕಟ್ಟೋದು, ಈ ಥರ ಬೀಡ್ಸು ಮತ್ತು ಕುಂದನ್ಸು, ಸ್ಟೋನ್ಸ್ಗಳು ನಿಮಗೆ ವೆರೈಟಿ ಸಿಗುತ್ತೆ. ಯಾವುದಿಲ್ಲ ಯಾವುದುಂಟು, ನೋಡ್ತಾ ಇದ್ದರೆ ಇನ್ನೊಂದ್ಸಲ ನೋಡಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ ಕಲೆಕ್ಷನ್ ಮಾತ್ರ. ಇಲ್ಲೆಲ್ಲ ನಿಮಗೆ ಮಣಿಗಳು, ಈ ಕುಚ್ಚು ಕಟ್ಟೋತಾರಲ್ಲ ಆ ಮಣಿಗಳು ಮತ್ತು ದಾರ ಆ ಥರ ಎಲ್ಲ ಇಲ್ಲಿ ಸಿಗುತ್ತೆ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ರಿಂಗು, ಇದೆಲ್ಲ ವರ್ಕ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಫಸ್ಟು ನಾವು ಕಲಿಯೋಕ್ಕೆ ಹೋಗ್ತೀವಲ್ಲ, ಇದೇ ರಿಂಗಲ್ಲಿ ನಮಗೆ ಬಟ್ಟೆಯಲ್ಲಿ ಕಲಿಸೋದು ಅಂಥದ್ದು. ಇಲ್ಲಿ ಇನ್ನೊಂದು ಫ್ಲೋರ್ಗೆ ಹೋಗ್ತಾ ಇದ್ದೀನಿ ಇವಾಗ. ಅಲ್ಲೆಲ್ಲ ನಿಮಗೆ ಲೇಸು, ಈಗ ಸ್ಯಾರಿ, ಈಗ ಪ್ಲೈನ್ ತೊಗೊಂಡು ಸ್ಯಾರಿಗೆ ಒಬ್ರೊಬ್ಬರು ಲೇಸ್ ಅಟ್ಯಾಚ್ ಮಾಡಿಸ್ತಾರಲ್ಲ, ಆ ಥರ ಎಲ್ಲ ಲೇಸ್ಗಳೈತೆ. ಯಾವ್ದು ತೊಗೊಳ್ಳೋದು ಯಾವ್ದು ಬಿಡೋದು ಅದೇ ಕನ್ಫ್ಯೂಷನ್ ಆಗೋಯ್ತು ನಮಗೆ. 1-2 ದುಪ್ಪಟ್ಟಾಗೆ ನಾವು ತುಂಬಾ ಹುಡ್ಕಿದ್ವಿ. ಏಕೆಂದರೆ ಯಾವ್ದು ತೊಗೊಳ್ಳೋದು ಯಾವ್ದು ಬಿಡೋದು ಅಂತ ಅನ್ನಿಸ್ತಾಯಿತ್ತು. ಎಲ್ಲ ಮ್ಯಾಚಿಂಗ್ ಆಗ್ತಾಯಿತ್ತು ಆಲ್ಮೋಸ್ಟು. ಇದೆಲ್ಲ ನಿಮಗೆ 15 ರೂಪಾಯಿ, 10 ರೂಪಾಯಿ, 20 ರೂಪಾಯಿ, 30 ರೂಪಾಯಿ, 35 ರೂಪಾಯಿ ಹಂಗೆಲ್ಲ ಸಿಗುತ್ತೆ. ಇದೆಲ್ಲ ಕಮ್ಮಿ ರೇಟಲ್ಲಿ ಸಿಗುತ್ತೆ ನಿಮಗೆ. 1 ಮೀಟರು, ಅರ್ಧ ಮೀಟರಿಂದನೂ ಕೊಡ್ತಾರೆ. ಇಲ್ಲಿ ಈ ಥರ ಇಲ್ಲೆಲ್ಲ ಮಡಗಿದಾರಲ್ಲ, ಅದೆಲ್ಲ ಈ ಸಣ್ಣ ರೋಸಸ್ ಎಲ್ಲ ಮಾಡಿ ಮಡಗಿದ್ರು. ಮತ್ತು ಈ ಲೆಹಂಗಾಗೆಲ್ಲ ಕುಚ್ಚೆಲ್ಲ ಏನು ಗೊಂಡೆ ಹಾಕ್ತಾರಲ್ಲ, ಅದೆಲ್ಲ ಇದೆ ಫ್ರೆಂಡ್ಸ್. ತುಂಬಾ ಕಲೆಕ್ಷನ್ ಇದೆ. ನೋಡ್ತಾ ಯಾವ್ದು ತಗೊಳ್ಳೋದು ಯಾವ್ದು ಬಿಡಬೇಕು ಅಂತಲೇ ಅನ್ನಿಸ್ತಿಲ್ಲ, ಅಷ್ಟು ಚೆನ್ನಾಗಿತ್ತು ಮಾತ್ರ. ನಾವು ಒಂದು ಬಟ್ಟೆ ಇಟ್ಬಿಟ್ಟು ದುಪ್ಪಟ್ಟನ ನೋಡ್ತಾ ಇದ್ವಿ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅಂತ. ಇಲ್ಲಿ ನೋಡ್ತಾ ಇರ್ಬೋದು, ಇದೆಲ್ಲ ಲೆಹಂಗಕ್ಕೆ ಇದು ಏನು ದಾರಕ್ಕೆ ಅಟ್ಯಾಚ್ ಮಾಡ್ತಾರಲ್ಲ ಆ ಥರ. ಅವಾಗೆಲ್ಲ ಈಗೆಲ್ಲ ಬಟ್ಟೆಲೇ ಟ್ಯಾಗ್ ಮಾಡ್ತಾರೆ. ಆವಾಗ ಈ ಥರ ಎಲ್ಲ ಸ್ಟೋನಲ್ಲಿ ಹಿಂದೆ ಬ್ಯಾಗ್ಗೆ ಹಾಕಿಸ್ಕೊಳ್ತಾ ಇದ್ವಿ. ಈಗೆಲ್ಲ ಅಷ್ಟು ಹಾಕಿಸ್ಕೊಳ್ಳಲ್ಲ, ದೊಡ್ಡ ಲೆಹಂಗಕ್ಕೆ ಹಾಕ್ತಾರೆ ಅಷ್ಟೇನೆ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟೆಲ್ಲ ಮಡಗಿದ್ದಾರೆ ಅಂತ. ಇನ್ನು ಮೇಲ್ಗಡೆ ಹೋಗಲಿಲ್ಲ, ನಾವು ಕೇಳೂ ಇಲ್ಲ, ಯಾಕೆಂದರೆ ಟೈಮ್ ಆಗಿಬಿಟ್ಟಿತ್ತು. ನಾವು ಹೋಗಿದ್ದೆ ಸಂಜೆ ಆಗಿಬಿಟ್ಟಿತ್ತು. ಇನ್ನು ಮಕ್ಕಳು ಇರ್ತಾರೆ, ಸ್ಕೂಲಿಂದ ಬಂದುಬಿಡ್ತಾರೆ ಅಂತ ಅಂದ್ಬಿಟ್ಟು ಬೇಗ ಆದಷ್ಟು ನನಗೆಷ್ಟು ವಿಡಿಯೋ ಮಾಡೋಕ್ಕಾಗುತ್ತೋ ಅಷ್ಟು ಮಾಡಿದ್ದೀನಿ. ನನ್ನ ಪ್ರೈಸು ಅಷ್ಟೇ, ನಾನು ಅಷ್ಟು ಕೇಳೋಕ್ಕೆ ಹೋಗಲಿಲ್ಲ. ಯಾಕೆಂದರೆ ಎಷ್ಟು ಅಂತ ಕೇಳೋದು, ಯಾವುದು ಅಂತ ಕೇಳೋದು, ನೋಡಿ ಎಷ್ಟು ಕಲೆಕ್ಷನ್ ಇದೆ ಅಂತ ಅಂದ್ಬಿಟ್ಟು ತುಂಬಾ ಕಲೆಕ್ಷನ್ ಮಡಗಿದ್ದಾರೆ. ನೀವು ಅಕ್ಕಪಕ್ಕ ಮೈಸೂರಲ್ಲಿದ್ದರೆ ಒಂದು ಸಲ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ ಕಲೆಕ್ಷನ್ ಮಾತ್ರ.
ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಅಂತ ಅನ್ಸಲ್ಲ. ನಿಮ್ಮ ಅಕ್ಕಪಕ್ಕ ಅಂಗಡಿಗಳಲ್ಲಿ ಇಷ್ಟೊಂದು ಕಲೆಕ್ಷನ್ ಇರೋಕ್ಕೆ ಚಾನ್ಸೇ ಇಲ್ಲ ಫ್ರೆಂಡ್ಸ್. ಏಕೆಂದರೆ ಮೈಸೂರಲ್ಲಿ ಇದೇ ದೊಡ್ಡ ಅಂಗಡಿ, ಮತ್ತು ಹೋಲ್ಸೇಲ್ಗೆ ಕೊಡ್ತಾರೆ, ಮತ್ತು ಕಮ್ಮಿ ಕ್ವಾಂಟಿಟಿಲಿ ಬೇಕು ಅಂತ ಅಂದರೂ ಕೊಡ್ತಾರೆ. ನನ್ನ ತಂಗಿ ಬಂದು ಈ ಲೈನಲ್ಲಿ ತೊಗೊಂಡ್ಳು. ನಾನು ಫಸ್ಟ್ ತೋರಿಸಿದ್ನಲ್ಲ, ನನಗೆ ಅದೇ ಸಾಕು ಅಂತ ಅಂದ್ಬಿಟ್ಟು ಆ ಲೈನಲ್ಲೇ ತೊಗೊಂಡೆ. ನಂದು ಬಂದು 20 ರೂಪಾಯಿ ಮೀಟರು, ಅವಳದು ಒಂದು ಸ್ವಲ್ಪ ಜಾಸ್ತಿ 45 ರೂಪಾಯಿ 50 ರೂಪಾಯಿ ಇದೆಲ್ಲ ಬಂದು ತುಂಬಾ ಚೆನ್ನಾಗಿತ್ತು. ಮಾತ್ರ ಇದೆಲ್ಲ ನೋಡ್ತಾ ಇರ್ಬೋದು, ಇದೆಲ್ಲ ಬಾಕ್ಸಲ್ಲಿ ಸಣ್ಣ ಸಣ್ಣ ರೋಸಸ್ಸು ಆ ಥರ ಎಲ್ಲ ಮಡಗಿದ್ದಾರೆ. ಇದು ಅಷ್ಟೇ, ಇಲ್ಲೂ ತುಂಬಾ ಲೇಸ್ಗಳಿದೆ ಅಂತಲೇ ಹೇಳ್ಬೋದು. ಇದೆಲ್ಲ ಅದೇ ಫ್ರೆಂಡ್ಸ್, ಏನು ದುಪ್ಪಟ್ಟಿಗೆ ಹಾಕಿಸ್ಕೋಬೋದು, ಇಲ್ಲಾಂದರೆ ಲೆಹಂಗಕ್ಕೆ ಹಾಕಿಸ್ಕೋಬೋದು, ಇಲ್ಲ ಪ್ಲೈನ್ ಸೀರೆಗೆ ಹಾಕಿಸ್ಕೋಬೋದು. ತುಂಬಾ ಕಲೆಕ್ಷನ್ ಇದೆ, ಯಾವುದು ತೊಗೊಳ್ಳೋದು ಯಾವ್ದು ಬಿಡೋದು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ನೋಡಿ ಹಂಗೆ ಪ್ರೈಸು ಇದೆಲ್ಲ ಒಂದು ಸ್ವಲ್ಪ ಕಾಸ್ಟ್ಲಿ ಬೀಳುತ್ತೆ, 45 50 60 ಹಾಗೆಲ್ಲ ಬೀಳುತ್ತೆ. ನಿಮಗೆ ಸ್ಟೋನ್ ಎಲ್ಲ ಬೇಡ, ನಮ್ಮ ಪ್ಲೈನ್ ಇದ್ದರೂ ಓಕೆ ಅಂತ ಅಂದರೆ, ಈಗ ನೋಡಿ ವೈಟ್ ಕಲರಲ್ಲಿ ಬಂದಿದೆ, ಅದು ಹುಡುಕ್ತಾ ಇಲ್ಲ ನನ್ನ ತಂಗಿ, ಅದು ಯಾವುದು ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು ಅವಳಿಗೆ ಈ ಕಡೆ ಹೇಳಿದೆ. ಆಮೇಲೆ ಈ ಕಡೆ ತಗೊಂಡ್ಳು. ತುಂಬಾ ಚೆನ್ನಾಗಿ ಸಿಕ್ತು. ನಿಮಗೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ. ನೋಡಿ ಇದು ತೊಗೊಂಡ್ಳು ಅವಳು. ನಾನು ಜಸ್ಟ್ ಒಂದು ಫಸ್ಟ್ ತೋರಿಸಿದ್ನಲ್ಲ ಆ ಥರ ಪ್ಲೈನ್ ತೊಗೊಂಡೆ ಫ್ರೆಂಡ್ಸ್, ಅದೇ ಸಾಕು ಅಂತ ಅಂದ್ಬಿಟ್ಟು. ಇದಾಗಿತ್ತು ಫ್ರೆಂಡ್ಸ್. ಒಂದು ಸ್ವಲ್ಪನಾದರೂ ಇಷ್ಟ ಆಗಿಲ್ಲ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ.